ಇವತ್ತಿನ ಗುರುಪೂರ್ಣಿಮೆಯ ಈ ದಿವ್ಯ ವೇದಿಕೆಯ ಘನ ಸಾನ್ನಿಧ್ಯವನ್ನು ವಹಿಸಿರುವ ವೀರ ಭಿಕ್ಷಾವರ್ತಿ ನೀಲಕಂಠಮಠ ಹಳೆ ಹುಬ್ಬಳ್ಳಿಯ ಜಗದ್ಗುರು ಪೀಠದ ಮಹಾ ಜಗದ್ಗುರುಗಳಾಗಿರುವಂತಹ ಪರಮಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನಕ್ಕೂ ಹಣೆಮಣೆದು, ಹಾಗೇ ಇವತ್ತಿನ ಧ್ಯಾನ ಮಂದಿರದ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜನಪ್ರಿಯ ಶಾಸಕರು, ಯುವ ನೇತಾರರು, ದೇಶವನ್ನು ಕಟ್ಟಬೇಕು ಅನ್ನುವಂಥ ಅಖಂಡ ಸಂಕಲ್ಪದೊಂದಿಗೆ ಅವಿರತವಾದ ಅವಿಶ್ರಾಂತವಾದ ದುಡಿಮೆಯನ್ನು ಮಾಡ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಗೋಪೀಚಂದ್ ಪಡಳ್ಕರ್ ಅವರಲ್ಲಿಯೂ, ಹಾಗೇ ನಗರಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅವರ ವೃತ್ತಿ ಜೀವನ ಡಾಕ್ಟ್ರಿಕೆ ಅದ. ಆದರೆ ಬರೇ ಡಾಕ್ಟ್ರ್ ಅಷ್ಟೇ ಇದ್ರೆ ಸಾಲೋದಿಲ್ಲ, ಒಬ್ಬ ಮನುಷ್ಯನಿಗೆ ಬಹುಮುಖದ ಪ್ರತಿಭೆ ಇರಬೇಕು, ಮಲ್ಟಿ ಟ್ಯಾಲೆಂಟ್. ಹಂಗೆ ಡಾಕ್ಟರ್ ಅರಳಿ ಸಾಹೇಬರು ಮಲ್ಟಿ ಟ್ಯಾಲೆಂಟ್, ಈ ಕಡೆ ಅದನ್ನೂ ಮಾಡ್ಯಾರ, ಈ ಕಡೆ ದೊಡ್ಡ ಸಂಸ್ಥೆ ಕಟ್ಟ್ಯಾರ, ಅದರೊಂದಿಗೆ ಈಗ ಸದ್ಯ ನಗರಾಧ್ಯಕ್ಷರು. ಇನ್ನೊಂದು 4 ಯಾವ್ರ ಇದ್ರೆ ನೋಡ್ರಿ ಅಂತ ನಾವು ಹೇಳತ್ತೀವಿ ಅವರಲ್ಲಿ. ಹಾಗೇ ಇದೇ ಊರಿನವರಾದಂತಹ ಮೊನ್ನೆ ತಾನೇ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆಯಾದಂತಹ ಮಾತೋಶ್ರೀ ಶಿಲ್ಪಾತಾಯಿ ರವಿಕುಮಾರ್ ಜೀವಣ್ಣವರಲ್ಲಿ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಮಾತೋಶ್ರೀ ವಿದ್ಯಾತಾಯಿ ಲಕ್ಷ್ಮಣ್ ಜಗ್ಗೊಂಡವರಲ್ಲಿ, ಹಾಗೆ ನಾಮದ ಉಮ್ರಾಣಿಯಿಂದ ಆಗಮಿಸಿದಂತಹ ನಾಮದ ಹಿರಿಯರು, ಮೆಂಡಿಗೇರಿಯವರು, ದೇವರ್ಷಿ ಅವರು, ಅದೇ ರೀತಿಯಾಗಿ ಸಾಂಗೋಲಾದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಹೆಂಗೆ ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋದಕ್ಕೆ ಮಾರ್ಗದರ್ಶಕರು ಯಾರಪ್ಪ ಅಂದ್ರೆ ರೂಪ್ನವರು. ಪೆಬ್ಟೆಕ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ಮಾಡ್ತಾರವರು. ಅಂತಹ ಅವ್ರ ರೂಪ್ನವರು ಬಂದಾರ. ಅವರಿಗೂ ಇನ್ನುಳಿದಂತೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಗುರುಪೂರ್ಣಿಮಾ ಆದ. ಭಾರತ ದೇಶದಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ದೇವರಲ್ಲಿ ನಾವು ಭಕ್ತಿಯನ್ನು ಇಡ್ತೀವಲ್ಲ, ಅದೇ ರೀತಿಯಾಗಿ ಗುರುವಿನಲ್ಲಿ ಕೂಡ ಭಕ್ತಿಯನ್ನಿಟ್ರೆ ಆ ಮನುಷ್ಯ ನಿಶ್ಚಿತವಾಗಿಯೂ ಮುಕ್ತನಾಗ್ತಾನ ಅಂತ ಉಪನಿಷತ್ತು ಹೇಳ್ತದೆ. ಆಚಾರ್ಯ ದೇವೋಭವ, ಮೊಟ್ಟ ಮೊದಲನೇ ಮಾತು ಹೇಳಿದ್ದು ಮಾತೃದೇವೋಭವ, ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ದೇವರು. ಪಿತೃದೇವೋಭವ, ನಮ್ಮನ್ನು ಪೋಷಣೆ ಮಾಡುವಂತಹ ತಂದೆ ದೇವರು. ಆದರೆ ಇವರಿಬ್ಬರು ಬರೀ ಮಾನವೀಯ ಶರೀರವನ್ನು ಕೊಟ್ರ ದೈವಿಕವಾದಂತಹ ಅಸ್ತಿತ್ವವನ್ನು ನಮಗೆ ತೋರಿಸಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದಿವ್ಯ ಪ್ರಜ್ಞೆಯನ್ನು ಜಾಗೃತ ಮಾಡುವ ಆ ತತ್ವವೇ ಗುರು. ಆದ್ದರಿಂದ ಆಚಾರ್ಯ ದೇವೋಭವ ಅಂತ ಕರೆದರು. ಎಲ್ಲರ ಋಣವನ್ನು ತೀರಿಸಬಹುದು, ಗುರುವಿನ ಋಣವನ್ನು ಈ ಜಗತ್ತಿನಲ್ಲಿ ಯಾರಿಂದಲೂ ತೀರಿಸಲಿಕ್ಕಾಗಿಲ್ಲ. ಯಾಕೆ ಅಂದರೆ ಗುರು ಅಂದರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ಸಾಕ್ಷಾತ್ ಭರ್ಗೋ ನರಾಕೃತಿ, ಸಾಕ್ಷಾತ್ ಈಶ್ವರನೇ ಜಗತ್ತನ್ನು ಉದ್ಧರಿಸಬೇಕು ಅಂಥೇಳಿ ಗುರುವಾಗಿ ಅವತರಿಸಿ ಬರ್ತಾನ. ಅಂಥ ಮಹಾಗುರುಗಳೇ ಯಾರಾದರೂ ಈ ಭಾಗದಲ್ಲಿದ್ದರೆ ಪರಮ ಪೂಜ್ಯ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರು. ಗುರು ಸಾರ್ವಭೌಮರು. ಒಬ್ಬ ಗುರು ಯಾವ ರೀತಿಯಾಗಿರಬೇಕು ಅನ್ನುವುದಕ್ಕೆ ಸಾರ್ವಕಾಲಿಕವಾದಂಥ ಆದರ್ಶ ಯಾರು ಅಂದರೆ ಪರಮ ಪೂಜ್ಯರು. ಪರಮ ಪೂಜ್ಯರ ತಾವೆಲ್ಲ ಫೋಟೋ ನೋಡ್ತಿದ್ರಿ, ಅದು ಚಿತ್ರ ತೆಗೆದದ್ದಿತ್ತು, ಪೇಂಟಿಂಗ್ ಇತ್ತದು. ಆದರೆ ಇವತ್ತೇನು ತಾವು ಪೂಜೆಯಲ್ಲಿ ವೇದಿಕೆಯಲ್ಲಿ ನೋಡ್ತಾ ಇದ್ದೀರಲ್ಲ,
ಇದು ಅವರ ಒರಿಜಿನಲ್ ಫೋಟೋ. ಇದು ಅವರು ಈ ರೀತಿಯಾಗಿದ್ದರು, ಅವರ ಫೋಟೋ ಸಿಕ್ಕದಕ್ಕೆ ನಮಗೆ ಎಷ್ಟು ಸಂತೋಷ ಆಗ್ಯದ. ಸ್ವತಃ ಇವತ್ತು ವೇದಿಕೆಯ ಮೇಲೆ ಯಾರ ಸಾನ್ನಿಧ್ಯವನ್ನು ವಹಿಸ್ಯಾರ ಅಂದ್ರೆ ಅವರ ಬಂದ ಕುಂತಂಗನ ಆಗ್ಯದ ಅಂಥ ಫೋಟೋ ನೋಡ್ರಿ. ಅವರ ಆ ಒಂದು ಆಜಾನುಬಾಹುವಾದಂಥ ಯೋಗಿಯ ಶರೀರವನ್ನು ನೋಡಿದ್ರೆ 6.5 ಫೂಟಿನ ಶರೀರ. ಅವರು ಮೊದಲೇ ಪೈಲ್ವಾನರು ಕುಸ್ತಿಯನ್ನು ಆಡ್ತಾ ಇದ್ರು. ಜಗಜಟ್ಟಿಗಳಾಗಿ ಹೇಗೆ ಹೊರಗೆ ಕುಸ್ತಿಯಲ್ಲಿ ಗೆದ್ದು ಬಂದರು, ಅದೇ ರೀತಿಯಾಗಿ ಕಾಮ ಕ್ರೋಧಾದಿ ಶತ್ರುಗಳನ್ನು ಕೂಡ ಗೆದ್ದು ಜಿತೇಂದ್ರಿಯರಾಗಿ ಅಖಂಡ ಬ್ರಹ್ಮಚಾರಿಗಳಾಗಿ ಮಹಾಸನ್ಯಾಸಿಗಳಾಗಿ ಒಬ್ಬ ಶಿವಯೋಗಿಗಳಾಗಿ ರಾಜಯೋಗಿಗಳಾಗಿ ಅದ್ವಿತೀಯ ಕ್ರಾಂತಿಯನ್ನು ಮಾಡಿದಂಥ ಮಹಾಪುರುಷರೇ ಗುರುಬಸವ ಮಹಾಶಿವಯೋಗಿಗಳವರು. ಎಂತಹ ಸಂಕಲ್ಪ ಶಕ್ತಿ! ಅದನ್ನೇ ಹೇಳ್ತಾರ ಮಹಾತ್ಮರು, ಮನುಷ್ಯನಲ್ಲಿ ಸಂಕಲ್ಪ ಯಾವಾಗಲೂ ವಿಕಲ್ಪ ಆಗಬಾರದು. ವಿಕಲ್ಪರಹಿತ ಸಂಕಲ್ಪ ಅಂತ ಹೇಳ್ತಾರೆ. ನಾವೆಲ್ಲ ಏನೋ ಒಂದು ಕೆಲಸ ಮಾಡಬೇಕು ಅಂತ 4 ಹೆಜ್ಜೆಯನ್ನು ಮುಂದಿಡ್ತೇವೆ, ಮುಂದೆ ಯಾವುದೋ ಒಂದು ಅಡೆತಡೆ ಬಂದ ಬಳಿಕ ಹಿಂದೆ ಸರಿದು ಬಿಡ್ತೇವೆ. ಆದ್ದರಿಂದ ನಾವು ಜೀವನದಲ್ಲಿ ಯಶಸ್ವಿಗಳಾಗುವುದಿಲ್ಲ. ಥಾಮಸ್ ಆಲ್ವಾ ಎಡಿಸನ್ನನ್ನು ದಡ್ಡದಿ ಅಂತ ಶಾಲೆಯಿಂದ ಹೊರಗೆ ಹಾಕಿದ್ರು. ಆದ್ರೆ ಆ ಹುಡುಗ ದಡ್ಡ ಅದೇನು? ಒಂದು ಸಾರಿ ಪ್ರಯೋಗ ಮಾಡಿದ ಬಲ್ಬ್ ಹತ್ತಲಿಲ್ಲ. 100 ಸಾರಿ 1000 ಸಾರಿ ಪ್ರಯೋಗ ಮಾಡಿದಾಗ ಒಂದು ಕಾಸಿನ ಗ್ಲಾಸಿನ ಸೀಸೆಯಲ್ಲಿ ಬಲ್ಬ್ ಹತ್ತಿತು. ಇವತ್ತೇನು ನಾವು ಬೆಳಕನ್ನು ನೋಡ್ತಾ ಇದ್ದೀವಲ್ಲ, ಈ ಬೆಳಕಿನಲ್ಲಿ ಕೂಡಲಿಕ್ಕೆ ಕಾರಣ ಏನಾದರೂ ಒಂದಿತ್ತು ಅಂದ್ರೆ ಅದು ವಿಕಲ್ಪರಹಿತ ಸಂಕಲ್ಪ ಶಕ್ತಿಯ ಪರಿಣಾಮ ಈ ಬಲ್ಬ್. ಸಾವಿರಾರು ಸಂಶೋಧನೆಗಳನ್ನು ಮಾಡಿದಂಥ ಒಬ್ಬ ಅದ್ವಿತೀಯ ಸಂಕಲ್ಪದ ವ್ಯಕ್ತಿ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಒಬ್ಬ ಮನುಷ್ಯ ಯಾವ ರೀತಿಯಾಗಿರಬೇಕು, ಎಷ್ಟು ಸೋತರೂ ಕೂಡ ರಾಷ್ಟ್ರ ಸೇವೆಯನ್ನು ಮಾಡಬೇಕು ಅಂತ ಅವರ ತಲೆಯಲ್ಲಿರಬೇಕು. 26 ವರ್ಷ 27 ವರ್ಷಗಳ ಕಾಲ ಜೈಲಿನಲ್ಲಿಯೇ ಇದ್ದಂತಹ ನೆಲ್ಸನ್ ಮಂಡೇಲಾ ಒಂದು ದಿವಸ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗ್ತಾರ, ಪ್ರೆಸಿಡೆಂಟ್ ಆಗ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಚುನಾವಣೆಯಲ್ಲಿಯೂ ಪ್ರತಿಯೊಂದು ಎಲೆಕ್ಷನ್ನಲ್ಲಿಯೂ ಸೋತಂತಹ ಅಬ್ರಹಾಂ ಲಿಂಕನ್ ಅಮೇರಿಕಾ ದೇಶದ ಅಧ್ಯಕ್ಷರಾಗ್ತಾರಲ್ಲ, ಇದು ವಿಕಲ್ಪರಹಿತ ಸಂಕಲ್ಪದ ಪರಿಣಾಮ. ಒಬ್ಬ ಮನುಷ್ಯ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಹಿಂದೆ ಸರಿಬಾರದು. ಹಾಗೆ ಪರಮ ಪೂಜ್ಯ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರು ಈ ನೆಲದಲ್ಲಿ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಗುಡಿಸಲಟ್ಟು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಆದರೆ ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ, ತಮ್ಮ ಯೋಗಿಕ ತಪಸ್ಸಿನಿಂದ, ವಿಕಲ್ಪರಹಿತ ಸಂಕಲ್ಪದಿಂದ ಈ ಜಾಗವನ್ನು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದರು. ಒಬ್ಬ ಯೋಗಿಗಳು ಎಷ್ಟು ಕೆಲಸ ಮಾಡಬಹುದು ಅನ್ನೋದಕ್ಕೆ ಯಾರಾದರೂ ಒಬ್ಬರು ಆದರ್ಶ ಇದ್ದರು ಅಂದ್ರೆ ಅದು ಗುರುಬಸವ ಮಹಾಶಿವಯೋಗಿಗಳವರು. ಆದ್ದರಿಂದ ಅಂತಹ ಪರಮ ಪೂಜ್ಯರು ಭಾರತ ದೇಶ ಅಂದರೆ ಇಂತಹ ಲಕ್ಷಾಂತರ ಜನ ಪರಮ ಪೂಜ್ಯರನ್ನು ಧಾರೆ ಎರೆದಂಥ ದೇಶ ನಮ್ಮದು. ಭಾರತ ಅಂದರೆ ಯಾರ ದೇಶಪ್ಪ? ಈಗ ಸದ್ಯ ನಾವು 140 ಕೋಟಿ ಜನಸಂಖ್ಯಾದ ಭಾರತ ದೇಶದ್ದು. ಆದರೆ ನಮ್ಮನ್ನು ಯಾರನ್ನೂ ನೆನೆಸಂಗಿಲ್ಲ ಈ ದೇಶ. ಯಾರನ್ನು ನೆನೆಸ್ತದ ಅಂದ್ರೆ ಯಾರು ಈ ದೇಶಕ್ಕಾಗಿ ಜಗತ್ತಿಗಾಗಿ ದಿವ್ಯ ಜ್ಞಾನವನ್ನು ಕೊಟ್ರಲ್ಲ ಅಂತಹ ಗುರುಗಳನ್ನು ಸದಾಕಾಲ ನೆನೆಸ್ತದೆ. ಈ ಭಾರತ ದೇಶ ಅಂದರೆ ಯಾರ ದೇಶ? ಸಾಧು ಸಂತರ ದೇಶವೇ ಭಾರತ ದೇಶ. ಇಲ್ಲಿ ಪ್ರತಿಯೊಂದು ಊರಿನಲ್ಲಿ ಒಂದು ಮಠ ಅದ, ಪ್ರತಿಯೊಂದು ಊರಿನಲ್ಲಿ ಸಾಧು ಸನ್ಯಾಸಿಗಳದಾರ. ಅವರ ತಪಸ್ಸಿನಿಂದ ಭಾರತ ದೇಶ ಉಸಿರಾಡಿಸ್ತಾ ಅದ, ಬದುಕ್ಯದ. ಅವರ ಆ ಒಂದು ದಿವ್ಯ ಆಶೀರ್ವಾದದಿಂದಲೇ ಭಾರತ ದೇಶ ಸಾವಿರಾರು ವರ್ಷಗಳ ಆಕ್ರಮಣ ಆದರೂ ಕೂಡ ಮತ್ತೆ ಹೊಳ್ಳಿ ಎದ್ದು ನಿತ್ತದ ಅಂದ್ರೆ ಅದಕ್ಕೆ ಸಾಕ್ಷಿ, ಅದಕ್ಕೆ ಆಶೀರ್ವಾದ ಯಾರದದ ಅಂದ್ರೆ ಸಾಧು ಸಂತರ ಆಶೀರ್ವಾದದ. ಅದಕ್ಕೆ ಈ ದೇಶ ಎಂದೂ ಸೋಲಂಗಿಲ್ಲ. ಮೊಹಮ್ಮದ್ ಘಜನಿ ಬಂದ ಹೋದ, ಗೋರಿ ಬಂದ ಹೋದ, ಅಕ್ಬರ್ ಬಂದ, ಔರಂಗಜೇಬ ಬಂದ, ಆದಿಲ್ ಶಹಾ
ಇವರೆಲ್ಲ ಬಂದು ಬೇಕಾದಷ್ಟು ಆಕ್ರಮಣಗಳನ್ನು ಮಾಡಿ ಹೋದರೂ ಕೂಡ ನಲಂದಾ ವಿಶ್ವವಿದ್ಯಾಲಯದಲ್ಲಿ 90 ಲಕ್ಷ ಪುಸ್ತಕಗಳನ್ನು ಸುಟ್ಟು ಹಾಕಿದರು. ನೋಡ್ರಿ, ನಾವು ಎಷ್ಟು ಹೇಡಿಗಳಾದಂಥ ಭಾರತೀಯರು ಹುಟ್ಟಿದ್ದೀವಿ. ನಮ್ಮದೇ ದೇಶದಲ್ಲಿ ಬಂದು ನಮ್ಮದೇ ಅನ್ನವನ್ನು ಉಂಡು ಇದೇ ನೆಲದ ನೀರನ್ನು ಕುಡಿದು 90 ಲಕ್ಷ ಪುಸ್ತಕಗಳನ್ನು ಸುಟ್ಟು ಹಾಕಿದರು. ಆಗೇನು ಜೆರಾಕ್ಸ್ ಮಷಿನ್ಗಳಿರಲಿಲ್ಲ. ವಿಚಾರ ಮಾಡ್ರಿ, ಒಂದು ಹೊಸ ಶಬ್ದ ಹುಟ್ಟಬೇಕಂದ್ರೂ ಒಂದು ಜೀವನವನ್ನು ತೇಬೇಕಾಗ್ತದೆ, ಸಂಶೋಧನೆಯನ್ನು ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಲಂದಾ ವಿಶ್ವವಿದ್ಯಾಲಯದಲ್ಲಿ 90 ಲಕ್ಷ 90 करोड़ किताब वहाँ पर थे. वो भी ज्ञान का भंडार, भारत देश का एक बहुत बड़ी विरासत, ऋषियों की विरासत, संतों की विरासत, छात्रों के अध्ययन का एक बड़ा ज्ञान का खजाना वहाँ पर संग्रहित हुआ था. लेकिन बख्तियार खिलजी नामक एक धूर्त ने आकर आग लगाकर उस पूरा यूनिवर्सिटी को आग में राख कर दिया. तब भी भारत के हम ही लोग चुप देखते रह गए, सिर्फ देखते रह गए. ಏನಾತಪ್ಪ, 90 ಲಕ್ಷ ಪುಸ್ತಕಗಳು 3 ತಿಂಗಳ ಕಾಲ ಸುಟ್ಟು ನೋಡ್ಕೋತ ಕೂತೀವಿ ನಾವು. ನಿಮ್ಮ ಹೊಲಕ್ಕೆ ಯಾರಾದರೂ ಒಬ್ಬರು ಬೆಂಕಿ ಹಚ್ಚಿದ್ರಂದ್ರೆ ಸುಮ್ಕೊಂಡಿರ್ತೀರಿ? ನಿಮ್ಮ ದನಗಳಿಗೆ ಒಂದು ವರ್ಷದ ಮೇವಿಗೆ ಆಗುವಂಥ ಬಣವಿ ಒಟ್ಟಿರ್ತೀರಿ, ಅದಕ್ಕೊಂದು ಯಾರಾದರೂ ಕಡ್ಡಿಯನ್ನು ಹಚ್ಚಿರೋದು ಸುಮ್ಕೊಂಡಿರ್ತೀರಿ? ಆದರೆ ಈ ದೇಶದ ಗುರುವಿನ ಸಂಪತ್ತು, ಗುರು ಶಿಷ್ಯ ಪರಂಪರಾ ಪ್ರಾಪ್ತವಾಗಿ ಜ್ಞಾನ ಏನು ಬಂದಿತ್ತಲ್ಲ, ಅದನ್ನು ಅವರ ಸುಟ್ಟು ಹಾಕಿದರು. ಆದರೂ ಕೂಡ ಈ ದೇಶವನ್ನು ನಾಶ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಇಲ್ಲಿ ಜ್ಞಾನ ಅನ್ನುವಂಥದ್ದು ಪುಸ್ತಕದಲ್ಲಿ ಇಲ್ಲ, ಮಸ್ತಕದಲ್ಲಿತ್ತು. ಅದು ಚಾಣಕ್ಯನಂತ ಒಬ್ಬ ಮಸ್ತಿಷ್ಕದ ತಲೆಯಲ್ಲಿತ್ತು. ಆಚಾರ್ಯ ಚಾಣಕ್ಯ, ಚಂದ್ರಗುಪ್ತ ಮೌರ್ಯ, ಅದೇ ರೀತಿಯಾಗಿ ಸಮುದ್ರಗುಪ್ತ, ಅದೇ ರೀತಿಯಾಗಿ ಶ್ರೀಕೃಷ್ಣ ದೇವರಾಯ, ಛತ್ರಪತಿ ಶಿವಾಜಿ ಮಹಾರಾಜ್, ಇಂಥ ಮಹಾನ್ ಮಹಾನ್ ಮಹಾಪುರುಷರು ಈ ದೇಶವನ್ನು ಹೊಳ್ಳೆ ಮತ್ತೆ ಎಬ್ಬಿಸಿ ನಿಲ್ಲಿಸಿದರು. ಶಿವಾಜಿ ಆದದ್ದು ಜೀಜಾಮಾತೆಯಿಂದ. ಶಿವಾಜಿ ಛತ್ರಪತಿಯಾಗಿ ಮೆರೆದದ್ದು ಸಮರ್ಥ ರಾಮದಾಸರನ್ನುವಂಥ ಮಹಾತ್ಮರಿಂದಾಗಿ. ಗುರುಗಳೇ ಇಲ್ಲದೇರ ಶಿಷ್ಯರು ಹೆಂಗೆ ತಯಾರಾಗ್ತಾರೆ? ಹಕ್ಕಬುಕ್ಕರು ಇಲ್ಲದೆ ಹೋಗಿ, ವಿದ್ಯಾರಣ್ಯರು ಇಲ್ಲದೆ ಹೋಗಿದ್ರೆ ಹಕ್ಕಬುಕ್ಕರೇ ಇರ್ತಾ ಇರಲಿಲ್ಲ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಒಬ್ಬ ದ್ರೋಣಾಚಾರ್ಯರು ಇಲ್ಲದೆ ಹೋದರೆ ಇವತ್ತು ಅರ್ಜುನ ಇರ್ತಾ ಇರಲಿಲ್ಲ, ಏಕಲವ್ಯ ಇರ್ತಾ ಇರಲಿಲ್ಲ. ವಶಿಷ್ಠ ಅನ್ನುವಂಥ ಒಬ್ಬ ಗುರು ಇಲ್ಲದೆ ಹೋದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ತಯಾರಾಗ್ತಾ ಇರಲಿಲ್ಲ. ಸಾಂದೀಪನಿ ಅನ್ನುವಂಥ ಮಹರ್ಷಿಗಳಿಲ್ಲದೆ ಹೋದರೆ ಶ್ರೀಕೃಷ್ಣ ತಯಾರಾಗ್ತಾ ಇರಲಿಲ್ಲ. ಎಲ್ಲರಿಗೂ ಗುರುಗಳದಾರ. ಭಾರತ ದೇಶ ಯಾರ ದೇಶಪ್ಪ ಅಂದ್ರೆ ಗುರುಗಳ ದೇಶ. ನಾವೆಲ್ಲರೂ ಯಾರಿಗೆ ತಲೆಬಾಗಬೇಕು ಅಂದ್ರೆ ಗುರುಗಳಿಗೆ ತಲೆಬಾಗಬೇಕು. ಆದ್ದರಿಂದಲೇ ಹೇಳ್ತಾರ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆಯಬಹುದು, ಗುರುವಿನ ಮುಂದೆ ಹೋಗಿ ಕುಂತೀವಿ ಅಂದ್ರೆ ಒಂದು ಪಾದ ಧೂಳಿಗಿಂತಲೂ ಕಡೆಯಾಗಿ ನಾವು ಅಲ್ಲಿ ಕೂಡಿರ್ಬೇಕು. ಯಾಕೆ ಅಂದರೆ ಗುರುಗಳ ಮುಂದೆ ನಮ್ಮ ಶಕ್ತಿ ಶೂನ್ಯ, ನಮ್ಮ ಪ್ರತಿಭಾ ಶೂನ್ಯ, ನಮ್ಮ ವಿದ್ವತ್ತು ಶೂನ್ಯ, ನಮ್ಮ ಸಂಪತ್ತು ಶೂನ್ಯ, ನಮ್ಮ ಇಡೀ ಜೀವನವೇ ಗುರುಗಳ ಪದತಲಕ್ಕೆ ಹೋಗಿ ಕುಂತೀವಿ ಅಂದರೆ ಎಲ್ಲವೂ ಶೂನ್ಯ. ಆದ್ದರಿಂದ ಗುರುಭಕ್ತಿ ಅಷ್ಟು ದೊಡ್ಡ ಭಕ್ತಿ ಇನ್ಯಾವುದೂ ಇಲ್ಲ. ಯಾರು ಗುರುವನ್ನು ಆರಾಧಿಸ್ತಾರಲ್ಲ ಅವರು ಕೂಡ ಗುರುಗಳೇ ಆಗ್ತಾರ. ಅಂತಹ ಶಕ್ತಿಯನ್ನು ಗುರುಗಳು ಕೊಡ್ತಾರೆ ಅವ್ರಿಗೆ. ಇವತ್ತು ಮಹಾನ್ ಗುರುಗಳು ಭಗವಾನ್ ವೇದವ್ಯಾಸ ಮಹರ್ಷಿಗಳು ಈ ಧರೆಗೆ ಅವತರಿಸಿದಂಥ ದಿವಸ ಇವತ್ತು. ಯಾರಪ್ಪ ವೇದವ್ಯಾಸ ಮಹರ್ಷಿಗಳು? ವೇದಗಳ ಅಖಂಡ ರಾಶಿಯನ್ನು 4 ಭಾಗಗಳನ್ನಾಗಿ ವಿಭಾಗಿಸಿದಂಥ ಮಹಾತ್ಮ, 18 ಪುರಾಣಗಳನ್ನು ಬರೆದಂಥ ಮಹಾತ್ಮ, ಪಂಚಮ ವೇದವೆನಿಸಿದಂಥ ಮಹಾಭಾರತವನ್ನು ಬರೆದಂಥ ಮಹಾತ್ಮ, ಬ್ರಹ್ಮಸೂತ್ರವನ್ನು ಬರೆದಂಥ ಮಹಾತ್ಮ,
ಪಾತಂಜಲಿಯ ಯೋಗ ಸೂತ್ರಕ್ಕೆ ಭಾಷ್ಯವನ್ನು ಬರೆದಂಥ ಮಹಾತ್ಮ ಯಾರಾದರೂ ಒಬ್ಬರು ಈ ಜಗತ್ತಿನಲ್ಲಿ ಇದ್ರ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ಹೇಳಿದ್ದನ್ನು ಕೇಳಿ ಈ ಜಗತ್ತಿನ ಎಲ್ಲ ಜ್ಞಾನಿಗಳ ತಯಾರಾದರು. ಅದಕ್ಕೆ ಹೇಳ್ತಾರ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ವ್ಯಾಸ ಮಹರ್ಷಿಗಳು ಹೇಳಿಬಿಟ್ಟದ್ದನ್ನು ಎಲ್ಲರೂ ಹೇಳ್ಕೋತ ಹೋದರು. ಆದ್ದರಿಂದ ಭಗವಾನ್ ವೇದವ್ಯಾಸರು ಅವತರಿಸಿದಂಥ ಪವಿತ್ರ ದಿನವೇ ಗುರುಪೂರ್ಣಿಮಾ ಮಹೋತ್ಸವ. ಆದ್ದರಿಂದ ನಾವೆಲ್ಲರೂ ಕೂಡ ಅಂತಹ ಒಂದು ಗುರುಪೂರ್ಣಿಮಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಧ್ಯಾನ ಮಂದಿರದ ಉದ್ಘಾಟನೆ ಕೂಡ ಆಯಿತು. ತಾವೆಲ್ಲರೂ ಬರೇ ಮಠಕ್ಕೆ ಬರೋದು ಅಷ್ಟೇ, ನಿಮಗೆ ತಿಳಿದಷ್ಟು ಭಕ್ತಿ ಮಾಡೋದು ಮಾಡ್ಕೋತ ನಡೆದಿದ್ರಿ. ಆದರೆ ಅಧ್ಯಾತ್ಮ ಅಂದ್ರೆ ಬರೀ ಇಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರಬೇಕು. ರಾಜಯೋಗಿ ಅಂದ್ರೆ ಅಜ್ಜ ಅವ್ರನ್ನ ನೋಡ್ರಿ ನೀವು, ಬಂಗಾರ ಕಿರೀಟಿಲ್ಲ, ಕೊರಳಲ್ಲಿ ಏನಪ್ಪ ಮುತ್ತಿನ ಹಾರಗಳು ರತ್ನದ ಹಾರಗಳಿಲ್ಲ, ಆ ಬಳಿಕ ಬಂಗಾರದ ಸಿಂಹಾಸನ ಇಲ್ಲ, ರಾಜವೈಭವ ಏನೂ ಇಲ್ಲ. ಆದರೆ ರಾಜಯೋಗಿಯತ್ತೆ ಯಾಕೆ ಕರೆದ್ರಿ ಇವರಿಗೆ? ಅಧ್ಯಾತ್ಮದಲ್ಲಿ ಧ್ಯಾನಕ್ಕೆ ರಾಜಯೋಗ ಅಂತ ಕರೀತಾರೆ. ಮೆಡಿಟೇಷನ್ಗೆ ಏನಂತ ಕರೀತಾರ ಅಂದ್ರೆ ರಾಜಯೋಗ ಅಂತ ಕರೀತಾರೆ. ಪರಮ ಪೂಜ್ಯರಲ್ಲಿ ಅಂಥ ಸಾಮರ್ಥ್ಯ ಯಾವುದರಿಂದ ಬಂದಿತ್ತು ಅಂದ್ರೆ ಧ್ಯಾನದಿಂದಾಗಿ, ಸಮಾಧಿಯಿಂದ ಬಂದಿತ್ತು. ಅದಕ್ಕೆ ಇವರಿಗೆ ರಾಜಯೋಗಿಗಳು ಅಂತ ಆಗಿನ ಕಾಲದ ಮಹಾತ್ಮರೆಲ್ಲ ಕರೆದದ್ದು. ರಾಜಯೋಗಿ ಅಂದ್ರೆ ಹೊರಗಿನ ವೈಭವ ಅಲ್ಲ, ಧ್ಯಾನದಿಂದ ಸಮಾಧಿಯಿಂದ ಬಂದಂತಹ ದಿವ್ಯ ಶಕ್ತಿ. ಅದಕ್ಕೆ ಅವರಿಗೆ ರಾಜಯೋಗಿಗಳು ಅಂತ ಕರೆದರು. ಅವರ ಮಠಕ್ಕೆ ಬಂದು ನೀವೆಲ್ಲರೂ ಕೂಡ ಆ ಧ್ಯಾನ ಮಂದಿರದಲ್ಲಿ ಕುಳಿತುಕೊಂಡು 4 ಕ್ಷಣ ಧ್ಯಾನವನ್ನು ಮಾಡಿದ್ರಿ ಅಂದ್ರೆ ಆವಾಗ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರ ಪೂರ್ಣ ಆಶೀರ್ವಾದವನ್ನು ತಾವು ಪಡೆದಂಗಾಗ್ತದೆ. ಆ ನಿಟ್ಟಿನಲ್ಲಿ ಆ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಮೊದಲು ಕಟ್ಟಡ ಇತ್ತು, ಅದನ್ನು ರೆನೋವೇಷನ್ ಮಾಡಲಿಕ್ಕೆ, ಎಲ್ಲ ವಿನ್ಯಾಸವನ್ನುಗೊಳಿಸಲಿಕ್ಕೆ, ಸುಶೋಭೀಕರಣಗೊಳಿಸಲಿಕ್ಕೆ ನಮ್ಮ ಜಗ್ಗೊಂಡವರು 1-2 ಲಕ್ಷ, ಇನ್ನೂ ಹಲವಾರು ಜನ ಗುಪ್ತ ದಾನಿಗಳು ಕೂಡ ಅದಕ್ಕೆ ಸಾಕಷ್ಟು ಧನ ಸಹಾಯವನ್ನು ಮಾಡಿ ಅಂಥ ಒಂದು ಭವ್ಯ ಮಂದಿರ ನಿರ್ಮಾಣ ಆಗಲಿಕ್ಕೆ ಸಹಾಯ ಮಾಡ್ಯಾರ. ಅವರೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಅದರದ ಆರ್ಕಿಟೆಕ್ಚರ್ ಆಗಿ ಮತ್ತು ಪ್ಲೈವುಡ್ ವರ್ಕ ಎಲ್ಲವನ್ನು ಮಾಡಿಸಿದಂಥ ಅಥಣಿಯ ಮುರುಗೇಶ್ ಆಲ್ಬಾಳ್ ಅವರು ಭಾಳ ಸುಂದರವಾಗಿ ಪ್ಲೈವುಡ್ ವರ್ಕನ್ನು ಮಾಡ್ಯಾರ. ಅದೇ ರೀತಿಯಾಗಿ ನಮ್ಮ ನಾಗರಾಳೆಯವರು ಇಂಜಿನಿಯರು ಮತ್ತು ನಮ್ಮ ಬಚ್ಚನ್ ಅವರು, ಅವರಿಬ್ಬರು ಕೂಡಿಕೊಂಡು ಅದನ್ನು ವೆಲ್ಡಿಂಗ್ ವರ್ಕ ಮತ್ತು ಉಳ್ಕಿದ ಕೆಲಸಗಳನ್ನು ಮಾಡ್ಯಾರ. ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಪಡಳ್ಕರ್ ಸಾಹೇಬರು ಸಹಜವಾಗಿ ಮೊನ್ನೆ 1 ವಾರದ ಹಿಂದೆ ನಾವು ಹೇಳಿದೇವೆ, ಈಗ ಗುರುಪೂರ್ಣಿಮಾ ಮಹೋತ್ಸವದ ಈ ಕ್ಷೇತ್ರ ಬೆಳಿಬೇಕು. ಜತ್ ಅನ್ನೋದು ದುಷ್ಕಾಳ ಭಾಗ ಅಂತ ಕರೀತಾರೆ, ನೀರಿಲ್ಲ. ಈ ವಿಶ್ವದಲ್ಲಿ 3 ರತ್ನಗಳು ಅಂತ ಮಹಾತ್ಮರು ಹೇಳಿದರು. ಪೃಥಿವ್ಯಾಂ 3 ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಮೊದಲನೇದ್ದು ನೀರ, 2ನೇದು ಅನ್ನ, 3ನೇದು ಮಹಾತ್ಮರ ಉಪದೇಶ. ಇವು 3 ಜಗತ್ತಿನ ರತ್ನಗಳು. ಅದರಲ್ಲಿ ಜತ್ ತಾಲೂಕ ಅಂದ್ರೆ ಇದು ಬರಗಾಲ ಪ್ರದೇಶ, ಮಳೆ ಅತಿ ಕಡಿಮೆ ಆಗುವಂಥ ಪ್ರದೇಶ. ನಾವು ತಾವೆಲ್ಲ ನಮಗೆ ಸಂವಿಧಾನ ಒಂದೊಂದು ಓಟ ಅಂತ ಕೊಟ್ಟದ, ಮತ ಅಂತ ಕೊಟ್ಟದ. ಯಾರಿಗೆ ಓಟ್ ಹಾಕಬೇಕು ಅಂದರೆ ಯಾರು ನಮಗೆ ದುಷ್ಕಾಳ ಹೋಗಿಸ್ತಾರಲ್ಲ ಅವ್ರಿಗೆ ಓಟ್ ಹಾಕಬೇಕು. ಯಾರು ನಮಗೆ ನೀರು ತಂದು ಕೊಡ್ತಾರ, ಯಾರು ನಮಗೆ ಶಿಕ್ಷಣವನ್ನು ಬೆಳೆಸ್ತಾರ, ನಮ್ಮ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಬೆಳೆಸ್ತಾರ, ನಮ್ಮ ಕ್ಷೇತ್ರವನ್ನು ಸಮೃದ್ಧ ಮಾಡ್ತಾರಲ್ಲ, ಯಾರು ತಮ್ಮ ಕಿಸೆದಾಂದ 4 ರೂಪಾಯಿ ಸಮಾಜಕ್ಕೆ ಹಾಕ್ತಾರಲ್ಲ, ಅಂಥವರನ್ನು ನಾವು ನೆನೆಸ್ಬೇಕು. ಅಂತಹ ಈಗ ಸದ್ಯ ಜತ್ತದ ಆಮದಾರಾಗಿ
ಗೋಪಿಚಂದ್ ಪಡಳ್ಕರ್ ಸಾಹೇಬರದಾರ. ಅವರು ನಮ್ಮದೇನು ಅಂದ್ರೆ ಯಾವಾಗಲೂ ಕ್ಷೇತ್ರವನ್ನು ಆಳುವಂಥವ್ರು, ಕ್ಷೇತ್ರದ ಸೇವೆಯನ್ನು ಮಾಡುವಂಥವ್ರು, ಗುರುಗಳ ಆಶೀರ್ವಾದ ತಗೊಂಡು ಹೋಗಬೇಕು. ಅದಕ್ಕೆ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ಗದ್ದುಗೆ ಆಶೀರ್ವಾದವನ್ನು ಪಡೆದು ಬರುವಂಥ ಅವರೇ ಹೇಳ್ಯಾರ, ಡಿಸೆಂಬರ್ ಒಳಗಾಗಿ ಮೈಶಾಳೆ ಏತ ನೀರಾವರಿಯನ್ನು ತಂದ ಈ ಭಾಗವನ್ನು ನೀರಾವರಿ ಮಾಡ್ತೀವಿ ಅಂತ ಅವರು ಹೇಳ್ಯಾರ. ಆ ಕೆಲಸವನ್ನು ಅವರು ಮಾಡಿದರು ಅಂದ್ರೆ ಎಷ್ಟು ದೊಡ್ಡ ಉಪಕಾರ ಆಗ್ತದೆ ನೋಡ್ರಿ. ಈಗ ಮಳೆ ಆಗಿಲ್ಲ, ಒಬ್ಬರು ಹೊಲದಾಗನೂ ಹಸಿರಿಲ್ಲ, ನೀರನ ಇಲ್ಲ, 2 ಬಟ್ಟು ಬಿಟ್ಟರೆ ಕೆಳಗೆ ಮಣ್ಣು ತೋದಿಲ್ಲ. ಮಾಡೋದೇನದ? ಬೀಳೂರಾಗರೆ 2,000 ಕೋಟಿ ರೂಪಾಯಿ 2,000 ಕೋಟಿचा द्राक्ष बागायत. आपको सब बताए. ಇಷ್ಟ ದ್ರಾಕ್ಷಿ ಬೆಳಿತೀರಿ, ನೀರ ಇಲ್ಲಂದ್ರೆ ಬೆಳೆಯೋದು ಹೆಂಗೆ? 2,000 ಹುಣಸಿ ಪಕ್ಕ ಎಣಸ್ಕೊತ್ಕೊಂಡಿರ್ಬೇಕಾಗ್ತದೆ. ಎಲ್ಲಿ ತರೋದು ರೊಕ್ಕ? ನೀರಿದ್ರೆ ರೊಕ್ಕ, ನೀರ ಇಲ್ಲಂದ್ರೆ ಏನೂ ಇಲ್ಲ. ಆದ್ದರಿಂದ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರು MB ಪಾಟೀಲ್ ಅವರು ಮಿನಿಸ್ಟ್ರಾಗಿ ಬಂದರು. ಜ್ಞಾನಯೋಗಾಶ್ರಮಕ್ಕೆ ನಮಸ್ಕಾರ ಮಾಡ್ಲಾಕ ಜಲಸಂಪನ್ಮೂಲ ಸಚಿವರಾಗಿ ಬಂದರು. ಅವಾಗ ಸಿದ್ದೇಶ್ವರಪ್ಪಗಳು ಅವ್ರಿಗೊಂದು ಮಾತು ಹೇಳಿದರು, ನೋಡ್ರಿ ಪಾಟೀಲ್ರ, ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಈ ನಮ್ಮ ವಿಜಾಪುರ ಭಾಗದ ಜನರಿಗೆ ಒಂದು ಬಗಸಿ ನೀರು ಕೊಟ್ಟು ಬಿಡ್ರಿ, ಎಲ್ಲಾನ ಕೊಟ್ಟಂಗೆ ಆಕೈತಿ, ನಿಮ್ಮನ್ನು ಕಾಯಂ ಮ್ಯಾಲೆ ಎತ್ತಾರ ಅಂಥೇಳಿ ಪರಮ ಪೂಜ್ಯರು ಹೇಳಿದ್ರು. ಅದೇ ಪ್ರಕಾರವಾಗಿ ಅವರು ಕೂಡ ಕೆಲಸವನ್ನು ಮಾಡಿದರು. ಹಂಗೆ ನಾವು ಪಡಳ್ಕರ ಸಾಹೇಬರಲ್ಲಿ ಮತ್ತು ನಮ್ಮ ಡಾಕ್ಟರ್ ರವೀಂದ್ರ ಅರಳಿ ಸರಲ್ಲಿ ಕೇಳುವುದೇನು ಅಂದ್ರೆ ನೀರಾವರಿ ಆಗಬೇಕು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನೀರು ಬತ್ತಂದ್ರೆ ನಾವು ಸರ್ಕಾರ ನಮಗೇನು ಕೊಡೋ ಅವಶ್ಯಕತೆ ಇಲ್ಲ, ನಾವು ಸರ್ಕಾರವನ್ನು ಕೊಡ್ತೀವಿ, ಸರ್ಕಾರ ಕೊಡ್ತೀವಿ. ಈ ದೇಶದಿಂದ ತಗೊಳ್ಳುವಷ್ಟು ರೈತರೆಂದಿಗೂ ದುರ್ಬಲರಲ್ಲ. ಭಾರತ ದೇಶದ ರೈತರು ಈ ದೇಶಕ್ಕೆ ಕೊಟ್ಟಾರ ಹೊರತು ಎಂದಿಗೂ ಕೈ ಚಾಚಿ ತಗೊಂಡಿಲ್ಲ. ಅಂಥ ರೈತರು ನಾವೆಲ್ಲ ಅದೀವಿ. ಅದಕ್ಕಾಗಿ ನಮಗೆ ಬೇಕಾದದ್ದು ಒಂದು 24 ತಾಸು ಕರೆಂಟ. ಆ ಬಳಿಕ ನೋಡಿದರೆ ಕೆರೆಯಾಗ ನೀರ, ಹೊಳ್ಯಾಗ ನೀರ, ಹಳ್ಳದಾಗ ನೀರ, ಎಲ್ಲ ಕಡೆಗಳಲ್ಲಿ ನೀರೇ ನೀರು ಇತ್ತು ಅಂದ್ರೆ ಭಾರತ ದೇಶವನ್ನು ಸೋನೆ ಕಿ ಚಿಡಿಯಾ ಬನಾದೆಂಗೆ ಅಂಥೇಳಿ ಈ ದೇಶದ ರೈತರು ಹೇಳ್ತಾರೆ. ಅದಕ್ಕಾಗಿ ನಮ್ಮ ಪಡಳ್ಕರ್ ಸಾಹೇಬರು ಅವ್ರದೇ ಸರ್ಕಾರದ ಅವರು ಭಾಳ ಅದರ ಸಲುವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಡಿಸೆಂಬರ್ ಒಳಗಾಗಿ ನಮಗೆ ನೀರನ್ನು ತಂದು ಕೊಟ್ರಿ ಅಂದ್ರೆ ಬರುವಂತಹ ಗುರುಪೂರ್ಣಿಮೆಗೆ ಅವ್ರಿಗೆ ಮತ್ತೆ ವಿಶೇಷ ಸತ್ಕಾರವನ್ನು ಮಾಡಿಬಿಡೋಣ ಎಲ್ಲರ ವತಿಯಿಂದ. ಯಾಕೆ ಅಂದ್ರೆ ನಮಗೆ ಬೇಕಾದದ್ದು, ನಿಮ್ಮ ಕಡೆ ಏನು ಅಡಿಗೆ ಐತೆ ಅದನ್ನು ನಾವು ಉಣ್ಣೋದಿಲ್ಲ. ನಮಗೇನು ಬೇಕಾಗಿತ್ತಲ್ಲ ಅದನ್ನು ನೀವು ಮಾಡಿ ಉಣಿಸ್ಬೇಕು. ನಮಗೇನು ಬೇಕಾಗ್ಯದ? ನೀರಾವರಿ ಬೇಕಾಗ್ಯದ. ಆದ್ದರಿಂದ ಗುರುಪೂರ್ಣಿಮೆ ಈ ಪವಿತ್ರ ಸಂದರ್ಭದಲ್ಲಿ ಜನರಿಗೆ ಎಷ್ಟು ತ್ರಾಸಾಗ್ತದೆ ನೋಡ್ರಿ. ಇನ್ನು ಹಳ್ಳ್ಯಾಗ ಟ್ಯಾಂಕರ್ಗಳು ಚಾಲು ಅದಾವೆ, ಕುಡಿ ನೀರಿನ ಟ್ಯಾಂಕರ್ಗಳು. ಕುಡಿಲಾಕ ನೀರಿಲ್ಲ ಅಂದ್ರೆ ಮಾಡೋದೇನದ? ಅಂಥ ದುಷ್ಕಾಳ ನಿನೋದ ಪರಿಣಾಮ ಅರ್ಧ ಭಾರತ ದೇಶಕ್ಕೆ ಬರಗಾಲದ, ಅರ್ಧ ಭಾರತ ದೇಶಕ್ಕೆ ದುಷ್ಕಾಳದ. ಈಗ ಸದ್ಯದಲ್ಲಿ ಮಳೆನ ಇಲ್ಲ ಎಲ್ಲಿಯೂ. ಅಲ್ಲೇ ಮಳೆ ಇಲ್ಲ ಅಂದ್ರೆ ಹೊಳೆಯರೆ ತುಂಬುದು ಹೆಂಗೆ? ಹೊಳೆನ ತುಂಬದೆ ಇದ್ರೆ ಡ್ಯಾಮ್ ತುಂಬುದು ಹೆಂಗೆ? ನೀರು ಬರೋದು ಹೆಂಗೆ? ಅದಕ್ಕೆ ನಾವು ಪರಮ ಪೂಜ್ಯ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳ ಪಾದ ಪದ್ಮಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಗುರುಪೂರ್ಣಿಮೆ ಈ ಸಂದರ್ಭದಲ್ಲಿ ನಮಗೆ ಏನೇ ಆಗಲಿ ಸದಾ ಕಾಲ ಮಳೆ ಬೆಳೆ ಸಮೃದ್ಧಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಅವರ ಪಾದಗಳಲ್ಲಿ ನಾವು ಬೇಡ್ಕೊಳ್ಳೋದು. ದಾನ ಧರ್ಮ ಎಲ್ಲ ಮಾಡೋದಕ್ಕೆ ಗುರುಗಳು ನಮ್ಮನ್ನು ಕಾಯಲಿ, ರಕ್ಷಣೆಯನ್ನು ಮಾಡಲಿ ಅಂತ ತಿಳ್ಕೊಂಡು ಅದಕ್ಕಂತಹ ಪರಮ ಪೂಜ್ಯರು ನಮ್ಮನ್ನು ಸದಾ ಕಾಲ ರಕ್ಷಣೆ ಮಾಡ್ತಾರೆ. ತಾವೇ ಹೇಳಿದ್ದು, ಪರಮ ಪೂಜ್ಯರು ಕೊಂಕಣ ಭಾಗಕ್ಕೆ ಹೋದಾಗ ಅಲ್ಲಿ ಯಾವತ್ತೂ ಮಳೆ ಬೀಳುವುದನ್ನು ನೋಡಿ ಅವ್ರಂದ್ರತ್ತ ಕೊಂಕಣದಾಗ ಮಳೆ ಚಾಲು ಆತಂದ್ರೆ ನಮ್ಮ ಬೀಳೂರ ಮೇಲೆ ಠಾಶ್ ಹೋಗು ಅಂತ ಹೇಳ್ಯಾರತ್ತ.
ಅದಕ್ಕೆ ಕೊಂಕಣದಾಗ ಮಳೆ ಬೀಳ ಹತ್ತು ಅಂದ್ರೆ ಈ ಬೀಳೂರ್ದಾಗ ಒಂದು 4 ನೀರೇ ಬಿದ್ದ ಹೋಗ್ತೈತಿ. ಎಲ್ಲಿ ಹಸಿರಿಲ್ಲ, ಈ ಬೀಳೂರಿನ ಏರ್ಯಾಕೆ ಬಂದ್ರೆ ಹಸಿರು ಐತಿ. ಇದು ಪರಮ ಪೂಜ್ಯರ ತಪಸ್ಸಿನ ಶಕ್ತಿ, ಕಾಲಭೈರವನಾಥನ ದಿವ್ಯ ಆಶೀರ್ವಾದ. ಇನ್ನೊಂದು, ನಮ್ಮ ಪಡಳ್ಕರ್ ಸಾಹೇಬರು ಯಾಕೆ ಅವ್ರು ನೆನೆಸ್ಬೇಕು ಅಂದ್ರೆ, ಜತ್ ತಾಲೂಕಾದಲ್ಲಿ ಅತಿ ದೊಡ್ಡ ದೊಡ್ಡ ದೇವಾಲಯಗಳದಾವು. ಎಂಥ ದೊಡ್ಡ ಗುಡ್ಡಾಪುರ, ದಾನಮ್ಮ, ಮುಚ್ಚಂಡಿ, ಧರಪ್ಪ, ಬೀಳೂರಿನ ಕಾಲಭೈರವನಾಥ, ಹುಲಜಂತಿ, ಮಾಳಿಂಗರಾಯ, ಇನ್ನೂ ಹಲವಾರು ದೊಡ್ಡ ದೊಡ್ಡ ದೇವಸ್ಥಾನಗಳು. ಎಲ್ಲ ದೇವಸ್ಥಾನಗಳು ಬೆಳೆಯಬೇಕು ಅಂತ ತಿಳ್ಕೊಂಡು ಎಲ್ಲ ದೇವಸ್ಥಾನಗಳಿಗೂ 5-5 ಕೋಟಿ ರೂಪಾಯಿ ಫಂಡ್ ಹಾಕಿಸ್ಕೊಟ್ಟಾರಲ್ಲ, ಇದು ಅತಿ ದೊಡ್ಡ ಕೆಲಸ. ಇದು ಸಾಮಾನ್ಯ ಕೆಲಸ ಏನು? ಊರಾಗ ಪಟ್ಟಿ ಮಾಡಿದ್ರೆ 10-20 ಲಕ್ಷ ಆಗೋದಿಲ್ಲ. ಆದ್ರೆ ಒಂದು ವೇಳೆ ಸರ್ಕಾರ ಸಹಾಯ ಮಾಡಿತು ಅಂದ್ರೆ ಉಮರಾಣಿ ದಾನಮ್ಮನ ದೇವಸ್ಥಾನಕ್ಕೆ 5 ಕೋಟಿ. ಇವೆಲ್ಲ ಬೆಳೆದ್ರೆ ನಮ್ಮ ಜತ್ತ ತಾಲೂಕ ಬೆಳೆದಂಗೆ ಆಗ್ತದೆ. ಆದ್ದರಿಂದ ಅಧಿಕಾರ ಶಾಶ್ವತವಲ್ಲ, ಮಾಡಿದಂಥ ಕೆಲಸಗಳು ಶಾಶ್ವತ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು. ಆದರೆ ಅವರು ಆಗ ಕಟ್ಟಿದಂಥ ಕನ್ನಂಬಾಡಿ ಡ್ಯಾಮ್ ಇವತ್ತಿಗೂ ಕೂಡ ಈ ನಾಡಿನ ಜನರ ಬರವನ್ನು ಹಿಂಗಿಸ್ತದಂಥ ಕೆಲಸವನ್ನು ಮಾಡಿದರು. ಆ ರೀತಿಯಾಗಿ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀರಿ ಅನ್ನೋದೇನು ಭಾಳ ಮುಖ್ಯ ಅಲ್ಲ, ನೀವು ಮಾಡುವಂಥ ಕೆಲಸಗಳು ಬಹಳ ಮುಖ್ಯ. ಆ ರೀತಿಯಲ್ಲಿ ಅವರು ಇನ್ನಷ್ಟು ಹೆಚ್ಚಿನ ದೇಶ ಸೇವೆಯನ್ನು ಮಾಡ್ಕೋತ ಹೋಗಲಿ. ಅದೇ ರೀತಿಯಾಗಿ ಅವರು ಇನ್ನೊಂದು ಬಹಳ ಅಷ್ಟು ದೊಡ್ಡ ಸ್ಥಾನದಾಗಿದ್ದರು, ಬಹಳ ಚಲೋ ಮಾತನ್ನು ಹೇಳಿದರು. ರಾಜಕಾರಣವನ್ನು ಎಲ್ಲಿ ಪಾದರಕ್ಷಾ ಬಿಡ್ತೀವಲ್ಲ ಅಲ್ಲೇ ಬಿಟ್ಟು ಮಠದಾಗಲಿ ಗುಡಿಯಾಗಲಿ ಸಾಷ್ಟಾಂಗ ಹಾಕಿ ಒಳಗೆ ಬರಬೇಕು. ನಾದ್ರೂ MLA ಎತ್ತಿ ಮಠಕ್ಕೆ ಬಂದಿಲ್ಲ, ಗುರುಬಸವ ಮಹಾಶಿವಗಳ ಭಕ್ತ ಅಂತ ಈ ಮಠಕ್ಕೆ ಬಂದೇನೆ ಅಂತ ಹೇಳಿದ್ರು. ಇದು ಬಹಳ ದೊಡ್ಡ ಗುಣ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಬಂದರು ಅಂದ್ರೆ, ಸನ್ಯಾಸಿಗಳು ಬಂದರು ಅಂದ್ರೆ ರಾಜರು ತಮ್ಮ ರಾಜಸಿಂಹಾಸನದಿಂದ ಇಳಿದ ಕೆಳಗೆ ಕೂಡುತ್ತಾ ಇದ್ದರು, ಸನ್ಯಾಸಿಗಳು ಗುರುಗಳು ಮೇಲೆ ಕೂಡುತ್ತಾ ಇದ್ದರು. ಅದು ನಮ್ಮ ದೇಶದ ಶಿಷ್ಟ ಪರಂಪರೆ. ಆ ರೀತಿಯಲ್ಲಿ ಅವರು ಅದನ್ನು ಪಾಲಿಸ್ಯಾರ. ಅವರೇನು ಹೇಳಿದರು, ನಮ್ಮದು ಭಾರತೀಯ ಸಂಸ್ಕೃತಿ, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಸಂಘಚದ್ವಂ ಸಂವದದ್ವಂ ಸವೋ ಮನಾಂಶಿ ಜಾನತಾಂ ದೇವಾ ಭಾಗಂ ಯಥಾ ಪೂರ್ವೆ ಸಂಜಾ ನಾನಾ ಉಪಾಸತೆ. ಈ ದೇಶವನ್ನು ಎಲ್ಲರೂ ಕೂಡಿ ಕಟ್ಟಲಿಕ್ಕೆ ಸಾಧ್ಯ ಅದ. ನಮ್ಮ ಧ್ವನಿ ಒಂದಾಗಿರಬೇಕು, ನಮ್ಮ ಮನಸ್ಸುಗಳು ಒಂದಾಗಿರಬೇಕು, ನಮ್ಮ ಕೆಲಸಗಳು ಒಂದಾಗಿರಬೇಕು, ನಮ್ಮ ಹೆಜ್ಜೆಗಳು ಒಂದಾಗಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಅಡಿಯನ್ನು ಇಡೋಣ. ಬೀಳೂರು ಅಂದರೆ ಬರೀ ಬೀಳೂರಷ್ಟೇ ಅಲ್ಲ, ಅಖಂಡ ಭಾರತ ದೇಶವೆಲ್ಲ ಒಂದಾಗಿ ಹೆಜ್ಜೆಯನ್ನು ಇಟ್ಟಾಗ ಭಾರತ ದೇಶ ವಿಶ್ವಗುರು ಭಾರತವಾಗ್ತದ. ಅದು ನಮ್ಮ ಅಖಂಡವಾದಂಥ ಸಂಕಲ್ಪ. ಭಾರತ ಏನಾಗಬೇಕು ಅಂದರೆ ವಿಶ್ವಗುರು ಆಗಬೇಕು. ಅದಕ್ಕಾಗಿ ಈ ದೇಶದಲ್ಲಿ ಈಗ ಸದ್ಯದಲ್ಲಿರುವಂಥ 30 ಲಕ್ಷ ಜನ ಸನ್ಯಾಸಿಗಳು ಎಷ್ಟದರ? 30 लाख संत लोग इस देश में रहते हैं. वो सब पिछले वर्ष हुआ कुंभ मेला में भारत को विश्व गुरु बना के ही रहेंगे ऐसा संकल्प किए हैं हम सब संत लोग. इसके साथ 140 करोड़ हिंदुस्तानी अगर संकल्प करेंगे तो भारत निश्चित ही विश्व गुरु बनेगा. ऐसा संकल्प को लेकर हम सब दिन रात मेहनत करेंगे. हम सब भारत माता की सेवा करेंगे. हम सब भगवान और गुरुदेव के सेवा में लगे रहेंगे. हमारा तन, हमारा मन और हमारा धन, ये सब देव देश और धर्म के लिए न्योछावर करेंगे. ऐसा अखंड संकल्प करके हम परम पूज्य राजयोगी गुरुबसव महाशिवयोगी के दिव्य चरण में, दिव्य पावन चरण में
साष्टांग नमन अर्पित करते हैं और आप सब लोगों को गुरु पूर्णिमा पावन अवसर पर गुरुओं की दिव्य कृपा, गुरुओं की दिव्य ज्ञान, गुरुओं की दिव्य तपस्या, गुरुओं की सकल सद्गुण हम सब में आ जाए, ऐसा गुरु चरण में प्रार्थना करके मैं अपनी वाणी को विराम देता हूँ और सब गुरुजनों को फिर एक बार साष्टांग नमन करके परम पूज्य श्रीमन निरंजन प्रणव स्वरूपी राजयोगी गुरुवत्स महाशिवयोगी जी के दिव्य गद्दुगे को फिर एक बार साष्टांग नमन करके मैं अपनी वाणी को विराम देता हूँ। ओम श्री गुरुभ्यो नमः।